ಇನ್ನು ಬೈ ಎಲೆಕ್ಷನ್ಗೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ದಾವಣಗೆರೆಯಲ್ಲಿ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಕೂಡ ನಡೀತಾ ಇದೆ. ಇದೇ ಹೊತ್ತಲ್ಲಿ ಸಚಿವ ಜಮೀರ್ ಮುನಿಸಿನ ವಿಚಾರ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾರೋ ಒಬ್ಬರಿಂದ ಪಕ್ಷ ನಡೆಯೋದಿಲ್ಲ ಅಂತೇಳಿ ಡಿಸಿಎಂ ಡಿಕೆ ಹೇಳಿದ್ರು. ಮಿನಿ ಕುರುಕ್ಷೇತ್ರ, ಸಮರ್ಥ್ ಪರ ಘಟಾನುಘಟಿಗಳಿಂದ ಮತಬೇಟೆ. ದಾವಣಗೆರೆಗೆ ಡಿಕೆಶಿ ಭೇಟಿ ವೇಳೆ ಜಮಾಯಿಸಿದ ಜಮೀರ್ ಫ್ಯಾನ್ಸ್. ಯಾರೋ ಒಬ್ಬರಿಂದ ಪಕ್ಷ ನಡೆಯೋದಿಲ್ಲ ಎಂದ ಡಿಸಿಎಂ ಡಿಕೆಶಿ. ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಮಿನಿ ಕುರುಕ್ಷೇತ್ರಕ್ಕೆ ಕೌಂಟ್ ಡೌನ್, ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲೋಕೆ ಕಾಂಗ್ರೆಸ್ ತಂತ್ರಗಾರಿಕೆ ಮಾಡ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪರ ಘಟಾನುಘಟಿ ನಾಯಕರು ಪ್ರಚಾರ ಮಾಡ್ತಿದ್ದಾರೆ. ಆದರೆ ಸದ್ಯಕ್ಕೆ ಟಿಕೆಟ್ ಕೈ ತಪ್ಪಿರೋದು ಮುಸ್ಲಿಂ ಮುಖಂಡರಲ್ಲಿ ಇನ್ನೂ ಅಸಮಾಧಾನ ಇದ್ದಂತೆ ಕಾಣಿಸ್ತಿದೆ. ಸದ್ಯ ದಾವಣಗೆರೆ ಪ್ರಚಾರದಿಂದ ದೂರ ಉಳಿದಿರೋ ಸಚಿವ ಜಮೀರ್ ಕೇರಳದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಇವತ್ತು ದಾವಣಗೆರೆಗೆ ಡಿಕೆ ಸುರ್ಜೇವಾಲಾ ಬರ್ತಿದ್ದಂತೆಯೇ ಜಮೀರ್ ಫ್ಯಾನ್ಸ್ ಜಮಾಯಿಸಿದ್ರು. ಹೌದು, ದಾವಣಗೆರೆಗೆ ಡಿಸಿಎಂ ಡಿಕೆಶಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ದಂತೆಯೇ ಸಚಿವ ಜಮೀರ್ ಫ್ಯಾನ್ಸ್ ಜಮಾಯಿಸಿದ್ರು. ಜಮೀರ್ ಫೋಟೋ ಹಿಡ್ಕೊಂಡು ಬೆಂಬಲಿಗರು ಹೆಲಿಪ್ಯಾಡ್ ಬಳಿ ಬಂದಿದ್ರು. ಸಚಿವ ಜಮೀರ್ ಅಸಮಾಧಾನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಡಿಸಿಎಂ ಡಿಕೆಶಿ, ಜಮೀರ್ ಕೇರಳದಲ್ಲಿ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ಅವರಿಗೆ ಏನ್ ಕೆಲಸ ಕೊಟ್ಟಿದ್ದೀವಿ ಅದು ಮಾಡ್ತಿದ್ದಾರೆ. ಬೇರೆಲ್ಲ ಅಲ್ಪಸಂಖ್ಯಾತ ಮುಖಂಡರು ದಾವಣಗೆರೆಯಲ್ಲಿದ್ದಾರೆ ಅಂದ್ರು. ಜಮೀರ್ ಅವ್ರಿಗೆ ನಾವು ಕೇರಳದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟ್ ಆ ಕೆಲಸ ಮಾಡೋಕ್ಕೆ ನಾವು ಹೇಳ್ತೇವೆ. ಇನ್ನು ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ತಿರುವು ತೆಗೆದುಕೊಳ್ತದೆ ಅನ್ನೋದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀರಿ. ಒಬ್ಬ ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ ಎಂದ ಡಿಸಿಎಂ ಡಿಕೆ. ಸಚಿವ ಜಮೀರ್ ಅಸಮಾಧಾನಕ್ಕೆ ನೇರವಾಗಿ ಉತ್ತರ ಕೊಟ್ಟಿರೋ ಡಿಕೆ, ಯಾವ ಒಬ್ಬರಿಂದ ಪಕ್ಷ ನಡೆಯುವುದಿಲ್ಲ, ಅದು ಡಿಕೆ ಆಗಿರಬಹುದು, ಸಿಎಂ ಜಮೀರ್ ಕೂಡ ಆಗಿರಬಹುದು ಅಂದಿದ್ದಾರೆ. ಯಾರೇ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳು ನಡೀತದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದಲೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ BJP ಕೈಲಿ ಇದೊಂದು ಮುಸಲ್ಮಾನ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತಿಳಿಸ್ಕೊಳ್ತಾ ಇದ್ದೇವೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಕಡೆಗಳಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಸ್ಥಾನ ಕೊಟ್ಟಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಆದರೆ ನಾವು ಅವ್ರನ್ನ ರಕ್ಷಣೆ ಮಾಡಬೇಕಂತ ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದಲೇ ಇವತ್ತು 3 ಬಾರಿ ಇವ್ರಿಗೆ ಜಬ್ಬಾರ್ ಅವ್ರಿಗೆ MSc ಸ್ಥಾನನ ಕೊಟ್ಕೊಂಡು ಬಂದಿದ್ದೇವೆ. ಎಲ್ಲ ಶಿಗ್ಗಾಂವ್ಗಳು ಕೊಟ್ಟಿದ್ದೇವೆ. ಸುಮಾರು 16 ಚೇರ್ಮನ್ಗಳನ್ನು ಮೈನಾರಿಟೀಸ್ಗೆ ನಾವು ಕೊಟ್ಟಿದ್ದೇವೆ. ನಾವೇ ಅವರಿಗೆಲ್ಲ ಕೂಡ ಹೆಚ್ಚಿಗೆ ಆಲ್ಮೋಸ್ಟ್ ಈಗ ನಾಮಿನೇಷನ್ ಮಾಡುವಂಥ ಪೈಕಿ ಆಲ್ಮೋಸ್ಟ್ ಸುಮಾರು 20-25% ಅಷ್ಟು ಮೈನಾರಿಟೀಸ್ ಲೀಡರ್ಸ್ಗೆ ನಾವು ಹೊಸ ನಾಯಕರುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಉಪಚುನಾವಣೆ ಗೆಲ್ಲೋಕೆ ಡಿಸಿಎಂ ಡಿಕೆ ಸುರ್ಜೇವಾಲಾ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಪಕ್ಷ ಸಂಘಟನೆ ಕುರಿತು ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡಲಾಯಿತು. ಸಭೆಯಲ್ಲಿ ಸಚಿವರಾದ KH ಮುನಿಯಪ್ಪ, ಚೆಲುವನಾರಾಯಣ ಸ್ವಾಮಿ, SS ಮಲ್ಲಿಕಾರ್ಜುನ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ನನ್ನ ಗೆಲ್ಲಿಸೋ ಬಗ್ಗೆ ಚರ್ಚೆ ಆಯಿತು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಮೀಟಿಂಗ್ ಆಯಿತು. ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯಿತು. ವೋಟರ್ಸ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್.
ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿ ಅದಂತ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅದಂತ ಸಮರ್ಥನ ಯಾವ ರೀತಿ ಗೆಲ್ಲಿಸ್ಬೇಕು, ಎಷ್ಟು ಲೀಡಿಂದ ಗೆಲ್ಲಿಸ್ಬೇಕು ಮತ್ತು ಮತದಾರರ ಮನಸ್ಸನ್ನ ಯಾವ ರೀತಿ ಸೆಳೆಬೇಕು, ಇದ್ರ ಬಗ್ಗೆ ಅಷ್ಟೇ. ಬ್ಯೂರೋ ರಿಪೋರ್ಟ್ TV9.